ಅಥವಾ ಯೋಚಿತ ಕಾರ್ಯಕ್ರಮ ಅಂತೀವಿ, ಏನು ಹೇಳ್ತೀವಿ ಕನ್ನಡದಲ್ಲಿ ಪ್ರಾಯೋಜಿತ ಯೋಜಿತ ಇದೊಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಕೆಟ್ಟಿಸು ತರ್ತಕ್ಕಂಥದ್ದು, ಅವರ ಒಳ್ಳೆಯ ಹೆಸರಿಗೆ ಮಸಿ ಬಳಿತಕ್ಕಂಥ ಪ್ರಯತ್ನ. ಇದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಹಾಗೆಯೇ ಅಂತಿಮವಾಗಿ ನಾನು ಹೇಳಲಿಕ್ಕೆ ಬಯಸೋದು, ಸಿದ್ದರಾಮಯ್ಯನವರು ಒಬ್ಬ ಅಹಿಂದ ವರ್ಗದ ನಾಯಕರು. ರಾಜ್ಯದಲ್ಲಿ ಹಿಂದೆ ದೇವರಾಜ ಅರಸರವರಿಂದ ಹಿಡಿದು ಮಧ್ಯೆ ಬಂದಂತಹ ದೇವರಾಜ ಅರಸರ ನಂತರ ಬಂದಂತಹ ಬಂಗಾರಪ್ಪನವರಿರ್ಬೋದು, ಧರ್ಮ್ ಸಿಂಗ್ ಅವರಿರ್ಬೋದು, ಮತ್ತೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಹೀಗೆ ಈ ಒಂದು ಹಿಂದುಳಿದ ವರ್ಗಗಳ ನಾಯಕರುಗಳು ಅಧಿಕಾರಕ್ಕೆ ಬಂದಾಗ ಬಂಗಾರಪ್ಪನವ್ರ ಮೇಲೆ ಯಾವ್ದಪ್ಪ ದೊಡ್ಡ ಆರೋಪ, ಕ್ಲಾಸಿಕ್ ಕಂಪ್ಯೂಟರ್ಸ್ 5 ಕೋಟಿ ರೂಪಾಯಿದು ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲದೆ ಪರ್ಚೇಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ದೊಡ್ಡ ಆರೋಪ. ಹೀಗೆ ಸಣ್ಣ ಪುಟ್ಟ ಆರೋಪಗಳನ್ನ ದೊಡ್ಡದಾಗಿ ವೈಭವೀಕರಿಸಿ ಅವರ ಒಂದು ಕಳಂಕದ ಮುಖ್ಯಮಂತ್ರಿಗಳು ಇವರು ಅಂತ ಹೇಳಿ ಅವರುಗಳಿಗೆ ಒಂದು ಅಡೆಪಟ್ಟಿ ಕಟ್ಟಿ ಅವರನ್ನು ಅಧಿಕಾರದಿಂದ ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ಈ ನಮ್ಮ ರಾಜ್ಯದಲ್ಲಿ ಈ ಮುಂದುವರಿದಂತಹ ಜನರೇ ಯಾರಿದ್ದಾರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಇದನ್ನ ನಡೆಸ್ತಕ್ಕಂಥ ಇತಿಹಾಸ ಇದೆ. ಈಗಲೂ ಅದೇ ಕೆಲಸವನ್ನು ಇಲ್ಲಿ ನಮ್ಮ ಏನು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಹಿಂದ ವರ್ಗದ ನೇತಾರ ಇವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಏನು ಟಾರ್ಗೆಟ್ ಮಾಡಿ ಅವರು ಹೀನವಾಗಿ ಮಾತಾಡ್ತಾರೆ, ಅದು ಸಿದ್ದರಾಮಯ್ಯನವ್ರಿಗಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಅಹಿಂದ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯ ಅಂತ ಹೇಳಿ ನಾವು ಭಾವಿಸ್ಬೇಕಾಗ್ತದೆ. ಅಹಿಂದ ವರ್ಗದ ವಿರುದ್ಧ ಮಾಡ್ತಕ್ಕಂಥ ಇದು ಒಂದು ಸಂಚು ಮತ್ತೆ ಪಿತೂರಿ. ಆದ್ರಿಂದ ನಾವು ಇದೇ ರೀತಿ ಮುಂದುವರೆದ ಬೇರೆ ಜಿಲ್ಲೆಗಳಲ್ಲಿ ಪ್ರಶ್ನೆ ಬೇರೆ, ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಅಹಿಂದ ವರ್ಗದ ಮುಖಂಡಗಳು ಸೇರಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು ಒಂದು ಚಿಂತನೆ ಇದೆ. ಅದು ಯಾವಾಗ ಕಾರ್ಯಗತ ಆಗುತ್ತೆ ಅಂತ ಹೇಳಿದ್ರೆ, ಇವರು ಏನಾದರೂ ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ, ವಿನಾಕಾರಣ ಪಾದಯಾತ್ರೆ ಮಾಡ್ತಕ್ಕಂಥದ್ದು, ಸುಳ್ಳನ್ನ ಸತ್ಯ ಅಂತಕ್ಕಂಥ ರೀತಿಯ ನಿರೂಪಣೆ ಮಾಡಿಕೊಂಡ್ರೆ ನಾವು ಜನರಿಗೆ ಸತ್ಯವನ್ನ ಮನವರಿಕೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ಒಂದು ಅಹಿಂದ ವರ್ಗಗಳ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಮ್ಮಲ್ಲಿ ಮಾಡ್ತೀವಿ.